Personally, what defines success to you? ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ನಾನು ಮಾಡಿದ್ನ, ದಟ್ ಇಸ್ ಸಕ್ಸಸ್. ಅದನ್ನು ಮಾಡೋಕ್ಕಾಗಿಲ್ವಾ, ನನಗೆ ಇನ್ನೂ ಸಕ್ಸಸ್ ಸಿಕ್ಕಿಲ್ಲ ಅಂತ ನಾನು ಹೇಳ್ಬೋದು. ಸೊ ಕೆಲವೊಂದು ಭಾಗದಲ್ಲಿ ನನ್ನ ಜೀವನದಲ್ಲಿ ಐ ಫೀಲ್ ಲೈಕ್ ಐ ಹ್ಯಾವ್ ಬಿನ್ ಸಕ್ಸಸ್ಫುಲ್. ಕೆಲವೊಂದು ಕ್ವಾಡ್ರೆಂಟ್ಸಲ್ಲಿ ಐ ಫೀಲ್ ಲೈಕ್ ಐ ಆಮ್ ಯೆಟ್ ಟು ಗೋ ದೇರ್. ಇನ್ನು ಮಾಡಬೇಕು, ಐ ಆಮ್ ಟ್ರೈಯಿಂಗ್. What are these quadrants? One, we know films. Yes, which I'm trying. Very, very, very keenly trying. Especially 2026, I feel like is a year where nan tumba, I want to give it my 200%. I've always loved acting. ನನಗೆ ಯಾವಾಗಲೂ ಆ್ಯಕ್ಟಿಂಗ್ ಅಂದರೆ ಒಂಥರ ಹುಚ್ಚು ಪ್ರೀತಿ, ತುಂಬ ಇಷ್ಟ ನನಗೆ. ಬಟ್ ಕಂಫರ್ಟ್ ಸ್ವಲ್ಪ ಜಾಸ್ತಿ ನನಗೆ ಗೊತ್ತು ಅಂತ ನಾನು ಆಲ್ವೇಸ್ ಟಿ ವಿ ಸ್ಪೇಸಲ್ಲಿದ್ದೆ. ಫಿಲ್ಮ್ಸ್ ನನಗೆ ಗೊತ್ತಿರಲಿಲ್ಲ. It's a large pool. Although we say ours is a small circle, it is still pretty large. Meaning? Andre, the magnitude of films is very big, right? Compared to our serials. Serial alli nanaga artha agogide. The kind of money that goes in, the kind of schedule that we have. ಅದೆಲ್ಲ ಅರ್ಥ ಆಗಿದೆ. ಸಿನಿಮಾ ಬಗ್ಗೆ ನನಗಿನ್ನ ಕಲಿಯೋದು ತುಂಬ ಇದೆ ಅಂತ ಅನಿಸುತ್ತೆ. ನಾನು ಯಾವತ್ತೂ ಸುಮ್ಮನೆ ಬ್ಲೈಂಡಾಗಿ ಯಾವುದಕ್ಕೂ ಹೋಗಲ್ಲ. ಎಲ್ಲದ್ರ ಬಗ್ಗೆ ಸ್ವಲ್ಪ ಕಲ್ತ್ಬಿಟ್ಟು ಹೋಗೋಕ್ಕೆ ನನಗಿಷ್ಟ. ಸೊ ಐ ಫೀಲ್ ಲೈಕ್ ಎಟ್ ದಿಸ್ ಪಾಯಿಂಟ್ ಇನ್ ಮೈ ಲೈಫ್ ನನಗೆ ಸ್ವಲ್ಪ ತಿಳುವಳಿಕೆ ಇದೆ ವೆನ್ ಇಟ್ ಕಮ್ಸ್ ಟು ದ ಮನಿ ಬಿಹೈಂಡ್ ಫಿಲ್ಮ್ಸ್, ದ ಕೈಂಡ್ ಆಫ್ PR ದಟ್ ಈಸ್ ನೀಡೆಡ್ ಫಾರ್ ಫಿಲ್ಮ್ಸ್, ದ ಪ್ರೊಡ್ಯೂಸರ್ಸ್ ಆಗಿರಲಿ, ಡೈರೆಕ್ಟರ್ಸ್ ಆಗಿರಲಿ, ಥಾಟ್ ಪ್ರಾಸೆಸಸ್ ಆಗಿರಲಿ, ಕಾಸ್ಟಿಂಗ್ ಆಗಿರಲಿ, ಹೇಗೆ ನಡೆಯುತ್ತೆ, ಹೌ ಡಸ್ ದ ಹೋಲ್ ನೆಟ್ವರ್ಕ್ ರನ್ ಅನ್ನೋದು ಒಂಚೂರು ನನಗೆ ಗೊತ್ತಾಗಿದೆ ಈಗ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಆಮ್ ಕಾನ್ಫಿಡೆಂಟ್ ಆ್ಯಂಡ್ ಐ ವಾಂಟ್ ಟು ಗೆಟ್ ಇನ್ ಟು ಫಿಲ್ಮ್ಸ್. What shocked you, surprised you once you understood the R&D? ಮಾಡ್ತಾ once you understood the... ತುಂಬ ಇದೆ ಶಾಕು, ಸರ್ಪ್ರೈಸ್ ಮಾಡಿದ್ದು. ಅದನ್ನು ಇಲ್ಲಿ ಹೇಳೋಕೆ ಆಗೋದೇ ಇಲ್ಲ. ನಿಮಗೆ ಸಪ್ರೇಟಾಗಿ ಹೇಳ್ತೀನಿ ನಾನು ಶಾಕ್ಸ್ ಆ್ಯಂಡ್ ಸರ್ಪ್ರೈಸಸ್ಸು. ಬಟ್ even with those shocks and surprises, I'm very confident that I want to be in films. Yes, I'm Again, very, the very reason confident. for that? Sure passion. And maybe love. Yeah, I love it because ನಾನು ಇವಾಗ 2 ವರ್ಷದಿಂದ ಲಕ್ಷ್ಮೀ ನಿವಾಸ ಮಾಡ್ತಿರೋದ್ರಿಂದ ನನಗೆ ಪ್ರತಿದಿನ ಎದ್ದು ಮೇಕಪ್ ಹಾಕಿ ಅಭ್ಯಾಸ ಆಗಿದೆಯಲ್ಲ, ಅದು ಸಡನ್ನಾಗಿ ಆ ಪ್ಯಾಷನ್ ಮತ್ತೆ ಹುಟ್ಟು ಬಂತು ಅಂತ ಅನ್ನಿಸ್ತು ನನಗೆ. ನಾನು ಬ್ರೇಕ್ ತೊಗೊಂಡಿದ್ದೆ ಮಕ್ಕಳು ಮಾಡ್ಕೊಂಡಾಗ ಆ್ಯಂಡ್ ಫ್ಯಾಮಿಲಿ ಲೈಫ್ ಕಾನ್ಸಂಟ್ರೇಟ್ ಮಾಡ್ತಿರೋವಾಗ. ಅವಿರ ಹುಟ್ಟಿದ ತಕ್ಷಣ ನಾನು ಲಕ್ಷ್ಮೀ ನಿವಾಸ ಒಪ್ಕೊಂಡೆ. ಅವಳಿಗೆ ಹತ್ತತ್ರ 1 ವರ್ಷ ಆಗಿತ್ತು when I started shooting for ಲಕ್ಷ್ಮೀ ನಿವಾಸ. ಆ ಶೂಟ್ ಶುರು ಮಾಡಿದಾಗ್ಲೇ ನನಗನ್ನಿಸ್ತು, ವಾವ್, ಐ ಲವ್ ವಾಟ್ ಐ ಆಮ್ ಡೂಯಿಂಗ್. ಜನರು ಹೇಳ್ತಾರೆ ಸೀರಿಯಲ್ ಅಪ್ಪ ಎಷ್ಟು ಟ್ಯಾಕ್ಸಿಂಗ್ ಅಲ್ಲ, ಬೆಳಗಿಂದ ರಾತ್ರಿ ಶೂಟಿಂಗು, ಸ್ಕೆಡ್ಯೂಲ್ ಹಿಂಗೆ ಹಾಗೆ ಹೇಳ್ತಾರೆ, ಸುಸ್ತಾಗುತ್ತೆ. ನಿಜ ಇಲ್ಲ ಅಂತಲ್ಲ, ಸುಸ್ತಾಗುತ್ತೆ. ಬಟ್ ನನಗೆ ಎಷ್ಟು ಇಷ್ಟ ಅಂದರೆ ನನಗೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ ಅನ್ಸ್ಬಿಡುತ್ತೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಅವ್ರು ಹೇಳೋದು ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಕಷ್ಟ ಅನ್ಸಲ್ಲ. ಹಾಂ, ಎಕ್ಸಾಕ್ಟ್ಲಿ, ದಟ್ ಇಸ್ ಇಟ್.